ಧ್ರುವ ಹೇಗ್ ಪ್ರಪೋಸ್ ಮಾಡ್ತಾ ಇರ್ಬೋದು? ನಂಗೂ ಇದೇ ತರ ಬೇಜಾನ್ ಡೌಟ್ ಇಮ್ಯಾಜಿನೇಷನ್ ಎಲ್ಲ ಇದೆ ಅದಕ್ಕೆ. ಐ ಲವ್ ಯು ಅನಾಮಿಕಾ. ಏನ್ ನಡೀತಿದೆ ಇಲ್ಲಿ? ತೆರಿಗೆ ರಾಜಣ್ಣ ಪ್ರಪೋಸ್ ಮಾಡಕ್ ಹೋಗಿದಾರಲ್ವಾ, ಅದನ್ನೇ ನಾವಿಲ್ಲಿ ಆಕ್ಟ್ ಮಾಡ್ತಿದೀವಿ. ಆಚೆ ಈಚೆ ಜನ ಓಡಾಡ್ತಿರ್ತಾರೆ ಅಂತ ನೋಡ್ಕೊಂಡು ಈ ತರ ಕೆಲಸ ಎಲ್ಲ ಮಾಡಿ. ಈ ಪ್ರಪೋಸಲ್ ಸೀನ್ಗೆ ಸ್ಪೆಷಲ್ ಎಫೆಕ್ಟ್ ಬೇಕು, ಆಡಿಯನ್ಸ್ ಬೇಕು. ಹಾಗಿದ್ರೆ ಈ ಸೀನ್ ಇಲ್ಲಿಗೆ ಕಟ್. ಗಂಟ್ಲು ನೋವಿದ್ರೆ ಮೆಡಿಕಲ್ ಸ್ಟೋರಿಗೆ ಹೋಗ್ಬೇಕು, ಅದು ಬಿಟ್ಟು ಮಾಸ್ಕ್ ಹಾಕೊಳ್ದೆ ಮುಖದ ಮುಂದೆ ಒಂದು ಕೆಮ್ತಿದ್ಯಲ್ಲ. ಗಂಟ್ಲು ನೋವಿಲ್ಲ. ಗಂಟ್ಲು ನೋವಿಲ್ಲ ಅಂತಂದ್ರೆ ಕೆಮ್ಮ? ಅಯ್ಯೋ, ಕೊರೋನಾ ಒಮಿಕ್ರಾನ್ ಎಲ್ಲ ಒಂದಾದ್ಮೇಲೆ ಒಂದು ಹಾವಳಿ ಕೊಡ್ತಾ ಇದೆ. ನಿಮ್ಗೇನಾದ್ರು ಮತ್ತಿನ್ನೇನು ಪ್ರಾಬ್ಲಮ್ಮು? ಸರಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಏನು ವಿಷಯ? ಅದು 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 ಅದೊಂದು ಮ್ಯಾಟ್ರಾ? ಅದಲ್ಲ. ಮತ್ತಿದಾ? ಇದು ಅಲ್ಲ. ಮತ್ತಿನ್ನೇನಯ್ಯ? ಒಂದ್ ನಿಮಿಷ ನಂಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅದಾಯ್ತು ಇದಾಯ್ತು ಅನ್ನೋದು ಬಿಟ್ಟು ವಿಷಯ ಬೇರೆ ಇದ್ರೆ ಹೇಳ್ಬಿಟ್ಟು. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಗೊತ್ತಾದ ಮೇಲೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಆಮೇಲೆ ನೋಡೋಣ. ಇಲ್ಲ, ಈಗಲೇ ಹೇಳ್ತೀನಿ. ಸರಿ, ಮತ್ತೆ ಹೇಳಿ. ಐಸ್ ಕ್ರೀಮ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಅಯ್ಯೋ ಇಲ್ಲ. ಮತ್ತಿನ್ನೇನು? ಹಾಯ್ ಧ್ರುವ. ಹಾಯ್ ಅದಿತಿ. ಏನೋ ಮಾತಾಡ್ಬೇಕು ಅಂದ್ಯಲ್ಲ ಧ್ರುವ, ಮಾತಾಡು. ಏನು ವಿಷಯ? ಏನು ವಿಷಯನಾ? ಯಾಕೆ, ನಿಂಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ಏನು ಅಂತ ಬೇಗ ಹೇಳು, ನಾನು ಹೋಗ್ಬೇಕು. ಯಾಕೆ ಸುಮ್ಮನೆ ಸತಾಯಿಸ್ತಿದ್ಯಾ ಅದಿತಿ? ಒಪಿನಿಯನ್ ಹೇಳ್ಬಾರ್ದಾ? ನನ್ನ ಗೌಳಿಕೊಳ್ಳೋದ್ರಿಂದ ನಿಂಗೆ ಅಷ್ಟೊಂದು ಖುಷಿ ಸಿಗುತ್ತಾ? ಓಹ್, ಆ ವಿಷಯನಾ? ಅಯ್ಯೋ, ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಧ್ರುವ, ಅದಕ್ಕೆ ಇಲ್ಲಿ ತನಕ ಯಾಕೆ ಕರ್ದೆ? ಮತ್ತೆ ನೀನು ತರಲೆ ಮಾಡ್ತಿದ್ಯಾ ಅದಿತಿ? ನಾನು ತುಂಬಾ ಎಕ್ಸೈಟ್ ಆಗಿ ಬಂದಿದ್ದೀನಿ. ನೀನು ನೆಗ್ಲೆಕ್ಟ್ ಮಾಡಿ ಮಾತಾಡಿ ಹರ್ಟ್ ಮಾಡಬೇಡ ಪ್ಲೀಸ್. ಬೇಗ ನೀನು ಒಪಿನಿಯನ್ ಹೇಳು, ನನಗೆ ವೈಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಐ ಆಮ್ ಸಾರಿ ಧ್ರುವ, ನಿಂಗೆ ಏನು ಹೇಳಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನೀನು ನನ್ನ ಜೊತೆ ಪ್ರಪೋಸ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಲ್ವಾ? ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ನೀನು ಸೀರಿಯಸ್ ಆಗಿ ತಗೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ನೀನು ಏನೇನೋ ಯೋಚನೆ ಮಾಡಿ ಅದರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಬೇಡ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ ನೋಡು. ಇವತ್ತಾಗ ಬರಕ್ ಹೋದ್ರಿ ಸರ್? ಕೆಂಪಮ್ಮ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಏನ್ ಮಾಡ್ತಾ ಇದ್ದ ನೀನು? ಯಾರಿಗೆ ಫೋನ್ ಮಾಡ್ತಾ ಇರ್ಬೋದು?
ಹೇಳು ಕೆಂಪಮ್ಮ, ಏನು ವಿಷಯ? ಮೇಡಮ್, ಇವತ್ತು ಆಫೀಸಿಗೆ ರಜಾ ಇದ್ರು ಪ್ರಜ್ವಲ್ ಸರ್ ಆಫೀಸಿಗೆ ಬಂದಿದ್ದಾರೆ. ಯಾಕಂತೆ? ಏನೋ ಗೊತ್ತಿಲ್ಲ ಮೇಡಮ್, ಕೇಳಿದ್ದಕ್ಕೆ ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ ಅಂತ ಹೇಳಿದ್ರು. ಸರಿ, ಯಾವುದಕ್ಕೂ ಅಂದಮೇಲೆ ಒಂದು ಕಣ್ಣಿಟ್ಟಿರು. ಏನಾದರೂ ವಿಷಯ ಇದ್ರೆ ಫೋನ್ ಮಾಡು. ಸರಿ ಮೇಡಮ್, ಮಾಡ್ತೀನಿ. ಈ ವೈದೇಹಿ ಚಾಪ್ಟರ್ ಅವತ್ತೇ ಮುಗೀತು ಅಂತ ಅನ್ಕೊಂಡೆ. ಇವರು ನನ್ನ ಬೆನ್ನ ಹಿಂದೆ ನನಗೆ ಗೊತ್ತಿಲ್ಲದೆ ಏನಾದರೂ ಪ್ಲಾನ್ ಮಾಡ್ತಿರ್ಬೋದಾ? ವಸಿಷ್ಠ ಫ್ಯಾಮಿಲಿ ಸಂಬಂಧಪಟ್ಟಿರೋ ಒಂದು ಟೇಪ್ ಸಿಕ್ಕಿದೆ. ಕೊರಿಯರ್ ಮಾಡ್ತೀನಿ ಅಂತ ಕಾಲ್ ಮಾಡ್ದ. ಇಷ್ಟೊತ್ತಾದ್ರೂ ಕೊರಿಯರ್ ನಾನು ಬಂದಿಲ್ಲ. ಫಸ್ಟ್ ಆ ಟೇಪ್ ಸಿಕ್ಕಿದ ಕೂಡಲೇ ಅದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡಬೇಕು. ಫಸ್ಟ್ ನಾನು ಕನ್ಫರ್ಮ್ ಮಾಡಿದ್ಮೇಲೆ ವಿಕ್ಕಿ ಸಾರಿಗೆ ಈ ವಿಷಯ ತಿಳಿಸ್ಬೇಕು. ಲಾಸ್ಟ್ ಟೈಮ್ ಆಗಿರೋ ತಪ್ಪು ಇನ್ನಾಗೋದು ಬೇಡ. ನಿಮ್ಗೆಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಿರೋ ಮಾತಾಡಬೇಡ. ನಾನು ಪ್ರಾಕ್ಟೀಸ್ ಮಾಡಿದ್ದಲ್ಲ, ಸೀರಿಯಸ್ ಆಗಿ ಹೇಳಿದ್ದು. ವಾಟ್ ಯು ಮೀನ್ ಧ್ರುವ? ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಓಹೋ, ನೀನ್ ಪ್ರಪೋಸ್ ಮಾಡಿದ ತಕ್ಷಣ ಹೋ ಅಂದ್ಬಿಡ್ಬೇಕಿತ್ತಾ? ನಿನ್ ಮದ್ವೆ ಆಗ್ತಿ ಅಂದ ತಕ್ಷಣ ಹೋ ಜೈ ರೈಟ್ ಅಂದ್ಬಿಡ್ಬೇಕಿತ್ತಾ? ಪ್ಲೀಸ್ ಅದಿತಿ, ನನ್ನ ಫೀಲಿಂಗ್ಸ್ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡಬೇಡ. ನೀನು ಇನ್ನೂ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಎಂತ ಭಾವನೆ ಇಟ್ಕೊಂಡಿದ್ದೀನಿ ಅಂತ ನಿಂಗೆ ಸರಿಯಾಗಿ ಗೊತ್ತಿಲ್ಲ. ಅಲ್ಲ, ನಂಗೇನ್ ಗೊತ್ತಿದೆ ಅನ್ನೋದೇ ನಿಂಗೆ ಗೊತ್ತಿಲ್ಲ. ನಿನ್ ಬಗ್ಗೆ ಏನು ಗೊತ್ತಿಲ್ಲ ಅಂದಿದ್ರೆ ನಿನ್ ಕರೆದ ತಕ್ಷಣ ನಾ ಯಾಕಯ್ಯ ಇಲ್ಲಿಗೆ ಬರ್ತಿದ್ದೆ? ಏನ್ ಹೇಳ್ತಿದ್ಯಾ ಅದಿತಿ? ಅಂದ್ರೆ ಓಕೆನಾ? ನಾನಂದ್ರೆ ನಿಮ್ಗೆ ಇಷ್ಟನಾ? ಏಯ್ ಹೊಳಿದವ, ಇಷ್ಟ ಇರೋದಕ್ಕೆ ಇಷ್ಟು ದೂರ ಬಂದಿರೋದು. ಇಲ್ಲ ಅಂದಿದ್ರೆ ಯಾವಾಗ ಬರ್ತಿದ್ಲು? ಅದಿತಿ, ನಿಜ ಹೇಳ್ತಿದ್ಯಾ? ನಿಂಗೆ ನಂಬಕ್ಕೆ ಆಗ್ತಿಲ್ಲ. ಜೋ, ಒಂದ್ ಹುಡುಗ ಕರೆದ ತಕ್ಷಣ ಬರ್ತಿದ್ದಾಳೆ ಅಂದ್ರೆ ಅವಳಿಗೆ ಅವನಂದ್ರೆ ಇಷ್ಟ ಅಂತ ಅರ್ಥ. ಅಂದ್ರೆ ಆ ಹುಡುಗನ ಪ್ರೀತಿಸ್ತಿದ್ದಾಳೆ ಅಂತ ಅರ್ಥ. ಇದನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೇನೇ ಅರ್ಥ ಮಾಡ್ಕೊಳ್ತೀಯ? ಅಂದ್ರೆ ನೀನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ? ನನ್ನ ಹೃದಯದ ಆಣೆಗೂ ನಿನ್ನಂದ್ರೆ ತುಂಬಾ ಇಷ್ಟ ಧ್ರುವ. ಅದಿತಿ, ನಿನ್ ಕೈ ಮುಟ್ಬೋದಾ? ಅಯ್ಯಯ್ಯ, ನಿಂಗೆ ರೊಮ್ಯಾನ್ಸ್ ಅಂದ್ರೆ ಏನಂತಾನೆ ಗೊತ್ತಿಲ್ವಲ್ಲಯ್ಯ. ಹಿಂಗೆ ಆದ್ರೆ ಸಂಸಾರ ಚೆನ್ನಾಗಿರುತ್ತಾ? ಕೈ ಹಿಡ್ಕೊಳ್ಳೋದಕ್ಕೆ ಪರ್ಮಿಷನ್ ಬೇರೆ ಕೇಳ್ತಿದ್ಯಾ? ಮುಖ ಏನ್ ನೋಡ್ತಿದ್ಯಾ? ಹಿಡ್ಕೋ. ಹಾಗಿದ್ರೆ ನಿಂಗೆ ನನ್ನ ಪ್ರಪೋಸಲ್ ಓಕೆ ಅಲ್ವಾ? ಅಯ್ಯ, ಎಸತಿ ಕೇಳಿದ್ದನ್ನ ಕೇಳ್ತೀಯಾ? ಇನ್ನೂ ನಿಂಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ನೀನಂದ್ರೆ ನಂಗೆ ಯಾವಾಗಿಂದಾನೂ ಇಷ್ಟ ಆಯ್ತು ಧ್ರುವ. ಆದ್ರೆ ನೀನೆ ಅರ್ಥ ಮಾಡ್ಕೊಳ್ಳೋದನ್ನ ಲೇಟ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೆ. ಅದಿತಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. I love you too, Dhruva. I love you too, Dhruva. I love you too, Dhruva.
ನನ್ನ ಲವ್ ಸಕ್ಸಸ್ ಆಯ್ತು. ಆದಿತ್ಯನ ಒಪ್ಕೊಂಡ್ಬಿಟ್ಲು. ಐ ಲವ್ ಯು. ತಗೊಳಪ್ಪ, ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಿಲ್ಲ. ಹೆಂಗಿದೆ ಮೈಗೆ? ಎಷ್ಟು ದಿನದಿಂದ ಈ ತರ ಸ್ಕೀಮ್ ಎಲ್ಲ ಹಾಕೊಂಡಿದ್ಯಾ? ಹುಗ್ಗಿ 4 ಮಾತಾಡಿ ಚೆನ್ನಾಗಿ ನಕ್ಬಿಟ್ರೆ ಸಾಕು, ಅದೇ ಲವ್ ಅನ್ಕೊಂಡ್ಬಿಡ್ತೀರಾ ಅಲ್ವಾ? ನೀನೇನ್ ರೋಡ್ ರೋಮಿಯೋನ ಅಥವಾ ದೊಡ್ಡ ಹೀರೋನ? ಅಲ್ಲ, ನಾನ್ ಯಾಕಯ್ಯ ನಿನ್ನ ಲವ್ ಮಾಡ್ಬೇಕು? ಅಟ್ಲೀಸ್ಟ್ ನಿನಗೆ ಲವ್ ಪದದ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ? ಅಯ್ಯೋ ಸುಮ್ಮನಿರೋ ಅಮೂಲ್ಯ, ನೀನು ಕ್ಯಾರೆಕ್ಟರ್ ಅಲ್ಲೇ ಇದೆಯಾ. ನೀನು ಬಜರಿ ತರ ಆಕ್ಟ್ ಮಾಡ್ತಾ ಇದೀಯಾ, ಮಿಸಸ್ ಧ್ರುವನ್ ತರ ಅಲ್ಲ. ನೀನ್ ಬಜರಿ ಅಂತ ಊನೂರೆಲ್ಲ ಬಜರಿ ಆಗಿರ್ತಾರ, ಅವಳು ನಿನ್ ತರ ಆಗಿರಲ್ಲ. ಯಾಕೆ ಅವಳು ನಂತರನೂ ಇರ್ಬೋದಲ್ವಾ? 101% ಶ್ಯೂರ್ ಆಗಿ ಹೇಳ್ತಾ ಇದ್ದೀನಿ, ಅವಳು ತುಂಬಾ ಸಾಫ್ಟ್ ಆಗಿರ್ತಾಳೆ. ಧ್ರುವನ್ ಹುಡುಗಿ ತರ ಆಡು. ಕರೆಕ್ಟ್ ಆಗಿ ಹೇಳ್ದಾದ್ಯಾ. ಈ ತರದ ಹುಡುಗಿನ ಯಾವನ್ ಲವ್ ಮಾಡ್ತಾನೆ? ಧ್ರುವ ಇಂತ ಹುಡುಗಿನ ಲವ್ ಮಾಡಕ್ ಚಾನ್ಸೇ ಇಲ್ಲ. ಹೆಂಡತಿರ ಪರವಾಗಿ ಮಾತಾಡಿದ್ರು ಹೆಂಡತಿರ್ಗ ಆಗಲ್ವಾ? ಓಹೋ, ಅವ್ರ ಅಣ್ಣನೇ ಅಂತವಳನ್ನ ಲವ್ ಮಾಡಿದನಲ್ಲ, ಅದಕ್ಕೆ ಇರ್ಬೇಕು. ಅಮ್ಮು ಅದ್ಗೆ ಹೇಳ್ತಿರೋದು ನಿಜಾನೇ. ನಮ್ ರಾಜಣ್ಣ ಯಾವ್ದಾದ್ರು ಪಾಪದ ಹುಡುಗಿನೇ ಹುಡ್ಕೊಂಡಿರ್ತಾನೆ. ಇರ್ಬೋದು, ಆದ್ರೆ ರಾಜಣ್ಣನ್ ಹುಡುಗಿ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ನನಗೇನ್ ಗೊತ್ತು? ಸಾಫ್ಟ್ ನೇಚರ್ ಅಂತ ಅನ್ಕೋ, ಸ್ವಲ್ಪ ನಯ ನಾಜುಕು ಎಲ್ಲ ಇರ್ಲಿ. ನನ್ ಪಾಪದಣ್ಣ ನಿಮ್ಮಂತ ಬಜಾರಿನ ಇಷ್ಟಪಟ್ಟಿದ್ದಾನೆ ಅಂತ ಹೇಳಿ ಎಲ್ರು ಅದೇ ಕೆಲಸ ಮಾಡ್ತಾರಾ? ಅದಕ್ಕೆ ಎಷ್ಟು ದಿನದಿಂದ ನನ್ನನ್ನು ಆಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ರಿ, ಸಿಕ್ಕಿದ ಚಾನ್ಸ್ ಅಂತ ಜಮಾಯಿಸಿದಿರಲ್ಲವಾ? ಹಾಗೆಲ್ಲ ಏನೂ ಇಲ್ಲ, ನೀನು ಒಳ್ಳೆ ಫ್ರೆಂಡು, ಆದ್ರೆ ಕ್ಯಾರೆಕ್ಟರ್ ಬಿಟ್ಟು ಆಚೆ ಬಂದಿದಷ್ಟೇ. ಅದಕ್ಕೆ ನಾವು ಕ್ಲಾಸಿಗೂ ಸೈ ಮಾಸಿಗೂ ಸೈ ಒಂಥರ ನೀರಿದ್ದಂಗೆ. ಲೋಟಕ್ಕೆ ಹಾಕಿದ್ರೆ ಲೋಟದ ಶೇಪು, ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿ ಶೇಪು. ಹೊಂದಾಣಿಕೆ ಅನ್ನೋದು ನನ್ನ ಬ್ಲಡ್ಡಲ್ಲಿದೆ. ಅದಕ್ಕೆ ಥ್ಯಾಂಕ್ ಯು. ನಾವು ಅವಾಗ್ಲೇ ಹಂಗೆ, ಈಗ ಕೇಳ್ಬೇಕಾ? ಅಯ್ಯೋ ಅಮ್ಮು, ನಿನ್ ಬಗ್ಗೆ ನಮ್ಮೆಲ್ರಿಗೂ ಆಲ್ರೆಡಿ ಗೊತ್ತು. ಯಾಕೆ ಪದೇ ಪದೇ ಹೇಳಿದ್ನ ಹೇಳ್ತಿದ್ಯಾ? ಮುಂದುವರ್ಸು. ಹಾ, ಈಗ ನೋಡಿ ನನ್ನ ಪರ್ಫಾರ್ಮೆನ್ಸ್. ಧ್ರುವ, ನೀನಂದ್ರೆ ನಂಗೆ ಇಷ್ಟ ಅಂತ ಹೇಳಿದ್ದು, ಹಾಗಂತ ಇಲ್ಲೇ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂತೀನಿ ಅಂತ ಅಲ್ಲ. ನಮ್ಮ ಮದ್ವೆ ಎಲ್ಲರ ಒಪ್ಪಿಗೆಯಿಂದ ಗ್ರ್ಯಾಂಡ್ ಆಗಿ ಆಗ್ಬೇಕು. ಎದುರು ಬೇಡ, ಇದು ತಾಳಿ ಅಲ್ಲ. ನೀನು ಲವ್ ಒಪ್ಕೊಂಡಿದ್ಕೆ ಒಂದು ಸ್ಮಾಲ್ ಗಿಫ್ಟ್. ವೇದಾಂತಣ್ಣ ಹುಡುಗಿ ಒಪ್ಕೊಂಡ್ರೆ ಇದನ್ನ ಕೊಡು ಅಂತ ಹೇಳಿದ್ದಾನೆ, ಅಂದ್ರೆ ನೀನು ಒಪ್ಕೊಂಡ್ರೆ ನಿನಗೆ ಕೊಡು ಅಂತ ಹೇಳಿದ್ದಾನೆ. ಸರಿ, ಇದು ನೀನೇ ನನ್ನ ಕತ್ತಿಗೆ ಹಾಕು. ಜೀಕುವಿನ ಜೊತೆಯ
ಮಾಂಗಲ್ಯನೇ ಕಟ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ಅದಕ್ಕೆಲ್ಲ ಇನ್ನ ಟೈಮ್ ಇದೆ. ಅದಕ್ಕೂ ಮುಂಚೆ ಇಬ್ರು ಮನೇಲೂ ಒಪ್ಕೋಬೇಕು. ನೀನ್ ಎಷ್ಟೊಂದಲ್ಲ, ಎರಡೂ ಕಡೆ ಧೈರ್ಯವಾಗಿ ಹೇಳದೆ. ಸರಿ. ಹೇ, ಅದನ್ನೇ ತೆಗ್ದುಬಿಟ್ಟೆ. ಆಹಾ, ಮನೆಗೆ ಹೋದಾಗ ಅಮ್ಮ ಕೇಳಿದ್ರೆ ಇದನ್ನ ಧ್ರುವ ಕಡ್ದ ಅಂತ ಹೇಳ್ಬೇಕಾ? ಆಗ ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಗೊತ್ತಾ ನಿಂಗೆ? ನನ್ನ ಕೂಡಾಕ್ ಬಿಡ್ತಾರೆ. ಇದೆಲ್ಲ ಸರಿ ಹೋಗಲ್ಲ. ಸದ್ಯಕ್ಕೆ ಈ ಸರ ನಾನು ಭದ್ರವಾಗಿ ಇಟ್ಕೊಂಡಿರ್ತೀನಿ. ಎರಡು ಮನೇಲೂ ವಿಷಯ ಗೊತ್ತಾದ್ಮೇಲೆ ಮುಂದೆ ಕರೆಕ್ಟ್ ಹೇಳೋದು. ನಾನು ಜನ ಮೈ ಮರ್ತ್ಬಿಟ್ಟೆ. ಆಹಾ, ಕೊಳ್ಳಿದೇವ, ಇದಕ್ಕೇನ್ ಕಮ್ಮಿ ಇಲ್ಲ. ಇಷ್ಟು ಬೇಗ ತಾಳಿ ಕಟ್ತಿದ್ದೀರಾ? ಕಟ್ ಇದು ಯಾಕೋ ಸರಿ ಬರ್ತಿಲ್ಲ. ಇನ್ನೇನೋ ಬೇಕು. ನಿಮ್ದೇನ್ರಿ ಗ್ಯಾಪ್ ಅಲ್ಲಿ ಏನ್ರಿ ಬೇಕು ನಿಮ್ಗೆ? ಅದು ಏನೋ ಸಾಲ್ತಿಲ್ಲ, ಇನ್ನೇನೋ ಬೇಕು. ಎಲ್ರದ್ದು ಇದೇ ಆಗೋಯ್ತು. ಏನ್ ಬೇಕು ಅಂತಾನೆ ಗೊತ್ತಿರಲ್ಲ. ದೊಡ್ಡದಾಗ ಏನೋ ಸಜೆಷನ್ ಕೊಟ್ಟು ಏನೋ ಕಂಡಿಡ್ದು ಏನೋ ತರ ಏನೋ ಬೇಕು ಇನ್ನೇನೋ ಬೇಕು ಅಂತ ಹೇಳ್ಬಿಡ್ತೀರ. ಏನ್ ಬೇಕು ಅಂತ ಹೇಳಿದ್ರೆ ತಾನೇ ಕೊಡಕ್ ಸಾಧ್ಯ. ಓಕೆ, ಟೇಕ್ 2 ಆಕ್ಷನ್. ಇದು ಸರಿ ಇಲ್ಲ. ಟೇಕ್ 5. ಕಟ್ಟಿ ಕೈ ಇಟ್ಕೊಂಡು ಹಿಂಗೆ ಹೋಗ್ತಿದ ಮುಂದೆ, ಹಿಂಗೆ ತಿನ್ಕೊಂಡು ಹಿಂಗೆ ಹಾಕ್ಬೇಕು. ಹಾ, ಟೇಕ್ 10 ಆಕ್ಷನ್. ಸ್ವಲ್ಪ ನಾಚಿಕೆ. ಇದು ಒಂಚೂರು ಸರಿ ಬರ್ತಾ ಇಲ್ಲ. ಇನ್ನೂ ಏನೋ ಬೇಕು ಆದ್ಯ ಮೇಡಮ್. ಟೇಕ್ 20 ಆಕ್ಷನ್. ನೀವ್ ಇಲ್ಲೇನ್ರಿ ಮಾಡ್ತಾ ಇದೀರಾ? ಅದು ಇವತ್ತು ಆಫೀಸಿಗೆ ರಜೆ ಇತ್ತಲ್ಲ, ಟೈಮ್ ಪಾಸೇ ಆಗ್ತಾ ಇರಲಿಲ್ಲ. ಅದಕ್ಕೆ ಸೀದಾ ಇಲ್ಲಿ ಓಡ್ ಬಂದ್ಬಿಟ್ಟೆ. ಆಯ್ತು, ಸುಮ್ಮನೆ ಸಗಲ್ ಕೂತ್ಕೊಳ್ಳಿ. ಒಂದ್ ವೇಳೆ ಧ್ರುವ ಲವ್ ಮಾಡಿರೋ ಹುಡುಗಿ ಅಮ್ಮಗಿಂತ ಉದ್ದ ಇದ್ರೆ ಏನ್ ಮಾಡೋದು? ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮಿಷ ಬಂದೆ. ಶ್ರೀಕಾಂತ ಬನ್ರಿ ಇಲ್ಲಿ. ಹತ್ತಿದ್ರ ಮೇಲೆ. ಹಾ, ಅದಕ್ಕೆ ಈಗ ಕಾಂತನ ನಿಮ್ ಗರ್ಲ್ ಫ್ರೆಂಡ್ ಪ್ರಪೋಸ್ ಮಾಡಿ. ಟೈಮ್ ಪಾಸ್ ಆಗುತ್ತೆ ಅನ್ಕೊಂಡ್ರೆ ಮಾನ ಮರ್ಯಾದೆ ಹರಾಜ್ಗಿಡುವಾಗ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಹುಡುಗನ ಅವತಾರದಲ್ಲಿರೋ ಹುಡುಗಿ ಹುಡುಗಂಗ್ ಪ್ರಪೋಸ್ ಮಾಡದ. ಚೂರು ಚೆನ್ನಾಗಿಲ್ಲ. ವಾಟ್ ನಾನ್ಸೆನ್ಸ್ ಅಮ್ಮು. ಕಾಂತನ್ ಮುಖ ನೋಡಿದ್ರೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಸುತ್ತಾ? ಡಿವೋರ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಮೇಲ್ ಹತ್ಸಿದ್ದು ಅವ್ರು ಮೇಡಮ್. ಮಾತಲ್ಲೇ ಜಾಡ್ಸೋದು ಕೆಳಗೆ ಬೀಳಿಸ್ತಾ ಇದ್ದೀರಾ ನೀವು. ಮರ್ಯಾದೆ ಕಳಿಬೇಡಿ ಮೇಡಮ್. ಇರೋದನ್ನ ಮಾತ್ರ ತೆಗಿಯಕ್ಕಾಗೋದು. ಕೆಳಗಿಳಿದು. ಅಮ್ಮು ನೀನೇ ಬಾ. I love you. Will you marry me? I love you.